ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಶ್ವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ಇವತ್ತಿನ ಪಂಚಾಂಗ ಹೇಗಿದೆ, ಗ್ರಹಗತಿಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳಿಸ್ಕೊಡ್ತೀವಿ. ಹಾಗೆ ದ್ವಾದಶ ರಾಶಿಗಳ ಕಂಪ್ಲೀಟ್ ಮಾಹಿತಿ, ಅಂದರೆ ಒಟ್ಟಾರೆ 12 ರಾಶಿಗಳಿವೆ. 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಹಾಗೆ ಇವತ್ತಿನ ದಿನ ವಿಶೇಷತೆಯಲ್ಲಿ ಕಳೆದ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಕೊಟ್ಟಿದ್ವಿ ಸ್ವಂತ ಮನೆಯ ಗೃಹ ಪ್ರವೇಶದ ಪೂಜಾ ವಿಧಿವಿಧಾನಗಳು ಯಾವ ರೀತಿಯಾಗಿರಬೇಕಾಗತ್ತೆ, ಹೋಮ ಹವನಗಳು ಯಾವ ರೀತಿಯಾಗಿರುತ್ತೆ, ಹಾಗೆ ಹೋಮ ಹವನಕ್ಕೆ ಯಾರು ಕೂರಬೇಕಾಗತ್ತೆ ಅಂತ. ಇನ್ನು ಬಾಡಿಗೆ ಮನೆ ಇದ್ದಾಗ, ಬಾಡಿಗೆ ಮನೆಯನ್ನು ಚೇಂಜ್ ಮಾಡಿದಾಗ ಗೃಹ ಪ್ರವೇಶ ಮಾಡ್ಕೊಳ್ತೀವಿ. ಅಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಪೂಜಾ ಪುನಸ್ಕಾರಗಳಿರುತ್ತೆ, ಅಲ್ಲಿಯೂ ಕೂಡ ಗೃಹ ಪ್ರವೇಶದ ವಿಧಿವಿಧಾನಗಳಿದೆಯಾ, ಶಾಂತಿ ಹೋಮಗಳನ್ನು ಅಲ್ಲೂ ಕೂಡ ಮಾಡಿಸ್ಕೊಳ್ಬಹುದಾ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಜಿಯವರು ಇವತ್ತಿನ ಸಂಚಿಕೆಯಲ್ಲಿ ನಮಗೆ ತಿಳಿ ಹೇಳ್ತಾರೆ. ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಪ್ರಖ್ಯಾತ ಜ್ಯೋತಿಷಿಗಳೂ ಆಗಿರುವಂತಹ ಶ್ರೀ ಆಚಾರ್ಯ ಗುರುಜಿಯವರು. ಮೊದಲನೇದಾಗಿ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಂ ಅಸ್ಮದ್ ಗುರುಭ್ಯೋ ನಮಃ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಇನ್ನು ಮೊದಲನೇದಾಗಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ತಿಳ್ಕೊಳ್ಳೋಣ. ಗುರುಗಳೇ, ಇವತ್ತಿನ ಪಂಚಾಂಗ ಹೇಗಿದೆ ತಿಳಿಸ್ಕೊಡಿ. ನಿತ್ಯವೂ ಕೂಡ ನಾವು ಪಂಚಾಂಗವನ್ನು ತಿಳಿದುಕೊಡ್ತಾ ಬರ್ತಾ ಇದ್ದೀವಿ. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರಣಗಳೇ ಪಂಚಾಂಗಗಳು ಅಂತ. ಈ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣಗಳು ಇವತ್ತು ಯಾವ ತಿಥಿ ಇದೆ, ಯಾವ ವಾರ ಇದೆ, ಯಾವ ಯೋಗ ಇದೆ, ಯಾವ ಕರಣಗಳಿದೆ ಅವನ್ನು ತಿಳಿದು ಇವತ್ತು ಶುಭ ಮತ್ತು ಅಶುಭ ಕಾರ್ಯಗಳನ್ನು ನಾವು ಮಾಡುವಂಥದ್ದು ನಮ್ಮ ಇಂದಿನಿಂದ ಬಂದಂತಹ ಸಂಪ್ರದಾಯವಾಗಿರುತ್ತೆ. ಹಾಗಾಗಿ ಈ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣಗಳನ್ನು ನಾವು ಕೇಳಿದಾಗಲೂ ಕೂಡ ನಮಗೆ ಎಷ್ಟೋ ಫಲಗಳು ಲಭಿಸುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಹಾಗಾಗಿ ನಿತ್ಯವೂ ಕೂಡ ಈ ಪಂಚಾಂಗವನ್ನು ತಿಳಿದುಕೊಳ್ತಾ ಬರ್ತಾ ಇದ್ದೀವಿ. ಇವತ್ತು ಮಂಗಳವಾರ, ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಗಿನ, ವರುಷ ಋತು, ಭಾದ್ರಪದ ಮಾಸ, ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ ಇವತ್ತು ಇರುವಂಥದ್ದು. ಹಾಗೆ ಪುಬ್ಬ ನಕ್ಷತ್ರವು ಕೂಡ ಇವತ್ತು ವಿಶೇಷವಾಗಿ ನಾವು ನೋಡ್ಬೋದಾಗಿದೆ. ಶುಕ್ಲ ಯೋಗ, ವಿಷ್ಟಿಕರಣವನ್ನು ನೋಡಬಹುದು. ಹಾಗೆ ಇವತ್ತಿನ ರಾಹುಕಾಲ ಮತ್ತು ಗುಳಿಕ ಕಾಲ ಮತ್ತು ಯಮಗಂಡ ಕಾಲವನ್ನು ಕೂಡ ತಿಳ್ಕೊಬೇಕಾಗುತ್ತೆ. ಏನಾದರೂ ಪ್ರಯಾಣಾದಿ ಯೋಗ ಅಂದರೆ ಪ್ರಯಾಣಾದಿ ಶುಭ ಕಾರ್ಯಗಳನ್ನು ಮಾಡುವಂಥದ್ದು, ಯಾವುದೋ ಒಂದು ಶುಭ ಕಾರ್ಯಕ್ಕೆ ಪ್ರಯಾಣ ಮಾಡುವಂಥದ್ದು, ಅಥವಾ ಏನೋ ಒಂದು ಮಾತುಕತೆ, ಒಂದು ಸೈಟ್ ತಗೊಳ್ಳೋ ವಿಚಾರ ಆಗಲಿ, ಅಥವಾ ಏನೋ ಒಂದು ಮನೆ ತಗೊಳ್ಳುವಂಥದ್ದು, ಅಥವಾ ನಿವೇಶನ ಖರೀದಿ ಮಾಡಲಿಕ್ಕೇನೋ, ಅಥವಾ ಯಾವುದೋ ಒಂದು ವಧುವರರ ಮಾತುಕತೆಗೋಸ್ಕರನೋ ಏನೋ ಒಂದು ಮಾಡಬೇಕು ಅಂದ್ಕೊಂಡಾಗ ನೋಡಿ, ಮಂಗಳವಾರ ತುಂಬ ವಿಶೇಷವಾದಂಥ ದಿನ. ಏನಾದರೂ ಈ ಶಕ್ತಿ ದೇವತೆಗಳ ಆರಾಧನೆಗೆ, ಪೂಜಾದಿಗಳಿಗೆ ತುಂಬ ವಿಶೇಷವಾದಂತಹ ದಿನ ಆಗಿರುತ್ತೆ. ಹಾಗಾಗಿ ಇವತ್ತಿನ ದಿವಸ ಏನಾದರೂ ಈ ರೀತಿ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡೋಕ್ಕೆ ಈ ರಾಹುಕಾಲ ಮತ್ತು ಯಮಗಂಡ ಕಾಲಗಳನ್ನು ತ್ಯಜಿಸಿ ಆ ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಕಾಗುತ್ತೆ. ಹಾಗಾಗಿ ಇವತ್ತಿನ ರಾಹುಕಾಲ, ಯಮಗಂಡ ಕಾಲ ಮತ್ತು ಗುಳಿಕ ಕಾಲವನ್ನು ಕೂಡ ತಿಳಿದು ನಡೆಯುವುದು ತುಂಬ ಪ್ರಶಸ್ತವಾಗಿರುವಂಥದ್ದು. ಇವತ್ತಿನ ರಾಹುಕಾಲ ಮಧ್ಯಾಹ್ನ 3:09 4:39 ಇವತ್ತು ರಾಹುಕಾಲವನ್ನು ನೋಡಬಹುದು. ಹಾಗೆ ಯಮಗಂಡ ಕಾಲ 9:09 10:39 ಇವತ್ತು ಯಮಗಂಡ ಕಾಲವನ್ನು ನೋಡಬಹುದಾಗಿದೆ. ಹಾಗೆ ಗುಳಿಕ ಕಾಲ 12:09 1:39 ನಾವು ಇವತ್ತು ವಿಶೇಷವಾಗಿ ಗುಳಿಕ ಕಾಲವನ್ನು ನೋಡ್ಬೋದು. ಹಾಗೆ ನಾವು ಬ್ರಾಹ್ಮಿ ಮುಹೂರ್ತದ ಬಗ್ಗೆ ಹೇಳ್ತಾ ಬರ್ತಾ ಇದ್ದೀವಿ ಯಾವತ್ತು ದಿನನಿತ್ಯವೂ ಕೂಡ. ಯಾಕೆ ಈ ಬ್ರಾಹ್ಮಿ ಮುಹೂರ್ತಕ್ಕೆ ಅಷ್ಟು ಶ್ರೇಷ್ಠತೆ ಬಂತು ಅಂತ, ಎಲ್ಲ ಋಷಿ ಪುಂಗವರು, ಋಷಿ ಮುನಿಗಳು ನಮ್ಮ ಸನಾತನ ಧರ್ಮದಲ್ಲಿ ಯಾವತ್ತೂ ಕೂಡ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಅವರು ಜಪ ತಪ ಹೋಮ ಹವನಾದಿಗಳನ್ನು ಮಾಡಿರುವಂಥದ್ದು. ಈ ಒಂದು ಸಮಯದಲ್ಲಿ ತುಂಬ ವಿಶೇಷವಾಗಿ ನಮ್ಮಲ್ಲಿ ಒಂದು ಚೇತನ ಶಕ್ತಿ ಇರುವಂಥದ್ದು ಕೂಡ ನೋಡ್ಬೋದು. ಯಾಕಂದರೆ ನೀವು ಒಂದು 2 ದಿನ ನೋಡಿ, ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಒಂದು ಎದ್ದು ನೋಡಿ, ಆ ದಿನ ನಿಮಗೆ ಎಷ್ಟು ಚೈತನ್ಯದಾಯಕವಾಗಿರುತ್ತೆ, ಎಷ್ಟು ನೀವು ಕೆಲಸ ಕಾರ್ಯಗಳನ್ನು ಮಾಡ್ತೀರಾ, ಆ ಶಕ್ತಿ ಎಷ್ಟು ಹೆಚ್ಚಾಗುತ್ತೆ ಅಂತ.
ಹಾಗಾಗಿ ಈ ಬ್ರಾಹ್ಮಿ ಮುಹೂರ್ತಕ್ಕೆ ಅಷ್ಟು ಶ್ರೇಷ್ಠತೆ ಇರುವಂಥದ್ದು. ಬ್ರಾಹ್ಮಿ ಮುಹೂರ್ತ ಪ್ರಾತಃ ಕಾಲದಲ್ಲಿ ಬೆಳಗಿನ ಜಾವ 4:33 5:22 ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದಾಗಿದೆ. ಹಾಗೆ ಸೂರ್ಯ ಉದಯ ಮತ್ತು ಸೂರ್ಯಾಸ್ತವನ್ನು ಕೂಡ ನಾವು ನೋಡ್ಕೋಬೇಕು. ಇವತ್ತು ನೋಡಿ, ಸೂರ್ಯೋದಯ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ 6:09 ಸೂರ್ಯ ಉದಯ ಆದರೆ ಸಂಜೆ ಅದೇ 6:09 ಸೂರ್ಯಾಸ್ತಮವನ್ನು ಕೂಡ ನಾವು ಇವತ್ತು ವಿಶೇಷವಾಗಿ ನೋಡಬಹುದಾಗಿದೆ. ಇನ್ನು ವೀಕ್ಷಕರೇ, ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ಅಂತ ಗುರುಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ದ್ವಾದಶ ರಾಶಿಗಳ ಕಂಪ್ಲೀಟ್ ಭವಿಷ್ಯವನ್ನ ತಿಳ್ಕೊಳ್ಳೋಣ. ಇವತ್ತಿನ ದಿನ ಭವಿಷ್ಯ ಹೇಗಿದೆ, ಒಟ್ಟಾರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಇನ್ನು ಪರಿಹಾರ ಮಾರ್ಗಗಳು ಹೇಗಿವೆ ಅನ್ನೋದನ್ನ ಗುರುಜಿಯವರು ನಮಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ದ್ವಾದಶ ರಾಶಿಗಳು ಹೇಗಿವೆ ತಿಳಿಸ್ಕೊಡಿ. ನೋಡಿ, ನಿತ್ಯವೂ ಕೂಡ ದ್ವಾದಶ ರಾಶಿಗಳ ಬಗ್ಗೆ ನಾವು ತಿಳಿಸ್ತಾ ಬರ್ತಾ ಇದ್ದೀವಿ. ಯಾರಿಗೆ ರಾಶಿ ಬಗ್ಗೆ ಗೊತ್ತಿಲ್ಲ ನೋಡಿ, ಯಾರಿಗೆ ಈಗ ನಕ್ಷತ್ರ ಗೊತ್ತಿಲ್ಲ ಅಂದ್ರೂ ಹೋಯ್ತು, ಅವರಿಗೆ ಜನ್ಮ ಲಗ್ನ ಗೊತ್ತಿಲ್ಲ ಅಂದ್ರೂ ಆಯಿತು, ಎಲ್ಲ ಏನು ಗೊತ್ತಿಲ್ಲ ಅಂದ್ರೂ ಕೂಡ ಇದನ್ನು ಮಾತ್ರ ವಿಶೇಷವಾಗಿ ತಿಳ್ಕೊಂಡಿರ್ತಾರೆ, ರಾಶಿಯನ್ನು. ಕೆಲವರು ಹೇಳ್ತಾರೆ ನಮಗೆ ನಕ್ಷತ್ರ ಗೊತ್ತಿಲ್ಲ ಸಮಯ, ನಮಗೆ ರಾಶಿ ಗೊತ್ತು ಅಂತ ಹೇಳ್ತಾರೆ. ಅಂದರೆ ಈ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ ಮತ್ತು ಕುಂಭ ಮತ್ತು ಮೀನ ರಾಶಿಗಳು ನೋಡಿ, 12 ರಾಶಿಗಳು ಇರುವಂಥದ್ದು. ಈ ರಾಶಿಗಳನ್ನು ಮಾತ್ರ ಎಲ್ಲರೂ ಕೂಡ ನೆನಪಲ್ಲಿ ಇಟ್ಕೊಂಡಿರ್ತಾರೆ. ಯಾಕಂದರೆ ನೋಡಿ, ನಾವು ಈ ಸಂವತ್ಸರದಲ್ಲಿನೂ ಕೂಡ ನಾವು ಸಂವತ್ಸರ ಫಲವನ್ನು ಹೇಳುವಂಥದ್ದು, ಅಂದರೆ ಯುಗಾದಿ ಫಲಗಳಲ್ಲಿನೂ ಕೂಡ ದ್ವಾದಶ ರಾಶಿಗಳಲ್ಲೇ ನಾವು ಫಲಾನುಫಲಗಳನ್ನು ಹೇಳುವಂಥದ್ದು. ನಿತ್ಯವೂ ಕೂಡ ನಾವು ಈ ಒಂದು ವಾಹಿನಿಯಲ್ಲಿ ಏನು ತಿಳಿಸ್ಕೊಡ್ತಾ ಬರ್ತೀವಿ, ದಿನ ಭವಿಷ್ಯ ಬಗ್ಗೆ. ಅಂದರೆ ಇವತ್ತು ಆ ದ್ವಾದಶ ರಾಶಿಗಳ ಫಲಾನುಫಲಗಳು ಎಂತಿವೆ, ಯಾರಿಗೆಲ್ಲ ಅನುಕೂಲ ಮತ್ತು ಅನಾನುಕೂಲಗಳಿದೆ, ಯಾರೆಲ್ಲ ಏನೆಲ್ಲ ಪೂಜಾರಿಗಳನ್ನು ಮಾಡಿಕೊಂಡ್ರೆ ಇವರಿಗೆ ಇವತ್ತಿನ ದಿವಸ ಅನುಕೂಲ ಆಗುತ್ತೆ ಅನ್ನೋಂಥದ್ದು ಕೂಡ ನಾವು ನೋಡ್ಬೋದು. ಹಾಗಾಗಿ ಇವತ್ತು ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ರಾಜಕೀಯದಲ್ಲಿ ಯಾರಿದ್ದೀರಾ ಅವರಿಗೆಲ್ಲವೂ ಕೂಡ ಇವತ್ತು ತುಂಬ ಉತ್ತಮವಾಗಿರುವಂತಹ ದಿನ ಆಗಿರುವಂಥದ್ದು. ರಾಜಕೀಯದಲ್ಲಿ ಯಾರು ನಡಬೇಕು ಅಂದ್ಕೊಂಡಿರ್ತೀರಾ, ಮುನ್ನುಗ್ಗಬೇಕು ಅಂದ್ಕೊಂಡಿರ್ತೀರಾ, ರಾಜಕೀಯದಲ್ಲಿ ಜೀವನ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿರ್ತೀರಾ, ಮೇಷರಾಶಿಯವರು ಇವತ್ತು ತುಂಬ ವಿಶೇಷವಾಗಿರುವಂಥ ದಿನ ಆಗುತ್ತೆ. ವಿದೇಶ ಪ್ರಯಾಣಕ್ಕೆ ಅನುಕೂಲಕರ ಸನ್ನಿವೇಶ ಕೂಡ ಸೃಷ್ಟಿಯಾಗುವಂಥದ್ದು. ಯಾರೆಲ್ಲ ಮೇಷರಾಶಿಯವರು ತುಂಬ ದಿನದಿಂದ ಈ ವಿದೇಶಕ್ಕೆ ಹೋಗಬೇಕು ಅಂತ, ಕೆಲವರು ಓದಲಿಕ್ಕೆ ಹೋಗ್ಬೇಕು ಅಂದ್ಕೊಳ್ತಾ ಇರ್ತಾರೆ, ಕೆಲವರು ಏನೋ ಬಿಸ್ನೆಸ್ಗೋಸ್ಕರ, ಕೆಲವರು ಇಲ್ಲ ಬೇರೆ ಏನೋ ಈಪ್ಸಿತ ಫಲಗಳಿಗೋಸ್ಕರ ವಿದೇಶ ಪ್ರಯಾಣ ಮಾಡಬೇಕು ಅಂತ ತುಂಬ ದಿನದಿಂದ ಕೆಲವರು ಕನಸು ಕಾಣ್ತಾ ಇರ್ತಾರೆ. ಅದು ನನಸಾಗಿರಲ್ಲ. ಇವತ್ತು ಮೇಷರಾಶಿಯವರಿಗೆ ನನಸಾಗುವಂತಹ ಲಕ್ಷಣಗಳು ಕಾಣ್ತಾ ಇದೆ. ಹಾಗೆ ಸಾಲಬಾಧೆಗಳು ನಿವಾರಣೆ ಆಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ಮೇಷರಾಶಿಯವರಿಗೆ. ನೋಡಿ, ತುಂಬ ಒಳ್ಳೆಯದಂತಹ ದಿನ ಆಗಿರುತ್ತೆ ಇವತ್ತು. ಮೇಷರಾಶಿಯವರಿಗೆ ಏನಾದರೂ ಸಾಲಬಾಧೆಯಿಂದ ಬಳಲ್ತಾ ಇದ್ದರೆ ಅದು ನಿವಾರಣೆ ಆಗುವಂಥ ಲಕ್ಷಣಗಳು ಕೂಡ ಗೋಚರ ಆಗ್ತಾ ಇದೆ. ಹಾಗೆ ವೃಷಭ ರಾಶಿ, ಕೆಲವೊಮ್ಮೆ ಕೆಟ್ಟ ಕೆಲಸಗಳನ್ನು ಮಾಡಲು ನೀವೇ ಹೆಚ್ಚು ಪ್ರಯತ್ನ ಪಡ್ತೀರಾ. ನೋಡಿ, ಇವತ್ತು ನಿಮಗೆ ಗೊತ್ತಿರುತ್ತೆ ಅದು ಕೆಟ್ಟ ಕೆಲಸ, ಅದರಿಂದ ನಮಗೆ ಅನಾನುಕೂಲಗಳಾಗುವಂಥದ್ದು, ಅದು ಒಳ್ಳೆಯದಲ್ಲ ಅಂತ ಗೊತ್ತಿದ್ರೂ ನಮಗೆ ನೋಡಿ ಯಾವುದೋ ಒಂದು ಶಕ್ತಿಯಿಂದ ಅದು ಪ್ರಚೋದನೆ ಸಿಗ್ತಾ ಇರುತ್ತೆ. ಹಾಗಾಗಿ ವೃಷಭ ರಾಶಿಯವರು ನೀವೇ ತಿಳ್ಕೋಬೇಕು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು. ಯಾಕಂದರೆ ಎಲ್ಲರೂ ಬುದ್ಧಿವಂತರಿದ್ದೀವಿ, ಎಲ್ಲರೂ ಕೂಡ ಬುದ್ಧಿವಂತರಾಗಿರ್ತಾರೆ. ಒಳ್ಳೆಯದಾದು ಕೆಟ್ಟದಾದು ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದಾರೆ ನಮಗೆ. ಹಾಗಾಗಿ ಈ ಕೆಟ್ಟ ವಿಚಾರಗಳ ಬಗ್ಗೆ ಮಾತೇ ಆಗಲಿ ಅಥವಾ ಕೆಲಸನೇ ಆಗಲಿ ಯಾವುದೇ ಕಾರಣಕ್ಕೂ ಈ ದಿವಸ ನೀವು ಅದರ ಕಡೆ ತಲೆಯನ್ನು ಕೆಡಿಸಿಕೊಳ್ಳಬಾರದು, ಹೋಗಬಾರದು. ಹಾಗೆ ವೃಷಭ ರಾಶಿಯವರಿಗೆ ನೂತನ ವಾಹನ ಸೌಖ್ಯ ಇರುವಂಥದ್ದು, ಆರೋಗ್ಯದ ಕಡೆ ಗಮನ ಇರಬೇಕಾಗುತ್ತೆ. ನೋಡಿ, ಈಗೆಲ್ಲ ವೃಷಭ ರಾಶಿಯವರಿಗೆ ಇವತ್ತು ಹೊಸದಾಗಿ ಏನೋ ಒಂದು ವಾಹನ ಖರೀದಿನೋ ಅಥವಾ ಮಾರಾಟನೋ ಅಥವಾ ಏನೋ ತಗೋಬೇಕನ್ನೋ ಮಾತುಕತೆ ಆಡಿದ್ರು ಕೂಡ ನಿಮಗೆ ಇವತ್ತು ಅನುಕೂಲ ಆಗುತ್ತೆ. ಮತ್ತು ಆರೋಗ್ಯದ ಕಡೆ ಕೂಡ ಗಮನ ಹರಿಸಬೇಕು, ತುಂಬ ವಿಶೇಷವಾಗಿರುವಂಥದ್ದು. ಹಾಗೆ ಮಿಥುನ ರಾಶಿ, ನೋಡಿ ಮಿಥುನ ರಾಶಿಯವರಿಗೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಜಯಪ್ರಾಪ್ತಿ ಆಗುವಂಥದ್ದು. ನೋಡಿ, ಮಿಥುನ ರಾಶಿಯವರು ಇವತ್ತು ನೀವೇನೇ ಕೆಲಸ ಮಾಡಿ, ನೀವು ಅಂದರೆ ಯಾವುದೋ ಒಂದು ತುಂಬ ದಿವಸದಿಂದ ಕೆಲಸ ಆಗಿರಲ್ಲ, ಆದರೆ ಇವತ್ತು ಅದನ್ನು ಕೈಗೂಡಿ ನಿಮಗೆ ಅನುಕೂಲ ಆಗುತ್ತೆ. ಯಾವ ಕೆಲಸ ಮಾಡಿದ್ರು ಕೂಡ ಇವತ್ತು ಕೈ ಹಿಡಿತಿ. ಕೆಲವರು ಹೇಳ್ತಾ ಇರ್ತಾರೆ ನೋಡಿ, ನಾನು ಏನು ಮಾಡಿದ್ರು ನಮಗೆ ಅನುಕೂಲ ಆಗ್ತಾ ಇರಲ್ಲ, ಯಾವ್ದು ಮಾಡೋಕ್ಕೆ ಹೋದ್ರೂ ಅದರಿಂದ ತೊಂದರೆಗಳು ಅನುಭವಿಸ್ತಾ ಇದ್ದೀವಿ ಅಂತಾರಲ್ವ. ಆದರೆ ಇವತ್ತು ಮಿಥುನ ರಾಶಿಯವರು ನೀವೇನು ಕೆಲಸ ಮಾಡಿದ್ರು ಕೂಡ ನಿಮಗೆ ಇವತ್ತು ವಿಶೇಷವಾಗಿ ಧನಲಾಭ ಆಗುವಂಥದ್ದು, ಷೇರು ವ್ಯವಹಾರಗಳಲ್ಲಿ ಅನುಕೂಲ ಆಗುವಂಥದ್ದು. ಯಾರೆಲ್ಲ ಈ ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀರಾ, ಈ ಷೇರು ಮಾರುಕಟ್ಟೆ ಎಲ್ರಿಗೂ ಗೊತ್ತಿರಲ್ಲ ಇದು. ಕೆಲವರಿಗೆ ಅವರು ಇವತ್ತು ಇನ್ವೆಸ್ಟ್ಮೆಂಟ್ ಮಾಡೋದು, ಕೊಡೋದು ಅಥವಾ ಏನೋ ಒಂದು ಅದರಲ್ಲಿ ಖರೀದಿ ಮಾಡುವಂಥದ್ದು, ಏನು ಬೇಕಾದರೂ ಮಾಡಿ ಇವತ್ತು ನಿಮಗೆ ಮಿಥುನ ರಾಶಿಯವರಿಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ. ಹಾಗೆ ದೇವರ ಪೂಜೆ ಪುನಸ್ಕಾರಗಳಲ್ಲಿ ಹೆಚ್ಚು ಒಲವು ತೋರಿಸುತ್ತೀರಿ. ಇವತ್ತು ನೋಡಿ ಮಿಥುನ ರಾಶಿಯವರು ನೋಡಿ, ದುಡ್ಡು ಬಂದರೆ ಎಲ್ಲರೂ ಕೂಡ ದೇವರ ಪೂಜೆ ಮಾಡೇ ಮಾಡ್ತಾರೆ. ಹಾಗಾಗಿ ಇವತ್ತು ದೇವರ ಪೂಜೆಯಲ್ಲಿ ಕೂಡ ನಿಮಗೆ ವಿಶೇಷವಾಗಿ ಭಾಗಿಯಾಗುವಂಥ ಲಕ್ಷಣಗಳು ಕೂಡ ಮಿಥುನ ರಾಶಿಯವರಿಗೆ ಕಾಣ್ತಾ ಇದೆ. ಹಾಗೆ ಕಟಕ ರಾಶಿ, ನಿಮ್ಮ ಮಾನಸಿಕ ಸಮಸ್ಯೆಗಳಿಗೆ ಪರಿಹಾರ ದೊರಕುವಂಥದ್ದು. ಯಾರೆಲ್ಲ ಕಟಕ ರಾಶಿಗಳಿರ್ತೀರಾ, ಮಾನಸಿಕವಾಗಿ ಯಾರೆಲ್ಲ ನೀವು ಕುಗ್ಗಿ ಹೋಗ್ತಾ ಇರ್ತೀರಾ, ತುಂಬ ದಿನದಿಂದ ಯಾವುದೋ ಒಂದು ಬಳಲ್ತಾ
ಹೇಳ್ತಾ ಇರ್ತೀರಾ, ಯಾವುದೋ ಒಂದು ನೋವಿಂದನೋ ಒಂದು ಕಷ್ಟ ಬರ್ತಾ ಇರುತ್ತೆ, ಆದರೂ ಕೂಡ ಮನಸ್ಸಿಂದ ಇವತ್ತು ಆ ತೊಂದರೆಗಳು ನಿಮಗೆ ನಿವಾರಣೆ ಆಗುವಂಥ ಲಕ್ಷಣ ಕರ್ಕಾಟಕ ರಾಶಿಯವರಿಗೆ ಕಾಣ್ತಾ ಇದೆ. ಪರಿಹಾರ ಆಗುತ್ತೆ. ಹಾಗೆ ಧನಲಾಭ ಪ್ರಾಪ್ತಿ, ದಿನಸಿ ವ್ಯಾಪಾರಿಗಳಿಗೆ ಹೆಚ್ಚು ಅನುಕೂಲ ಆಗುವಂಥದ್ದು. ನೋಡಿ, ಅಂದರೆ ಯಾವುದೋ ಒಂದು ದುಡ್ಡಿನ ವಿಚಾರದಲ್ಲೂ ಮನಸ್ಸಿಗೆ ಕಿರಿಕಿರಿ ಅನುಭವಿಸ್ತಾ ಇರ್ತೀರಾ, ಇದೆಲ್ಲವೂ ಕೂಡ ಹೋಗಿ ಇವತ್ತು ಧನಾಗಮನ ಆಗುವಂಥದ್ದು. ಮತ್ತು ಈ ದಿನಸಿ ವ್ಯಾಪಾರಿಗಳು ಯಾರೆಲ್ಲ ಇರ್ತೀರಾ ಅವ್ರಿಗೂ ಕೂಡ ತುಂಬ ಉತ್ತಮವಾದಂತಹ ದಿನ ಆಗಿರುತ್ತೆ. ಹಾಗೆ ಸಿಂಹರಾಶಿ, ನೀವು ಹಮ್ಮಿಕೊಂಡ ಕೆಲಸ ಕಾರ್ಯಗಳಲ್ಲಿ ಅಲ್ಪ ಹಿನ್ನಡೆ ಕಾಣುವಂಥದ್ದು. ನೋಡಿ, ಸಿಂಹರಾಶಿಯವ್ರಿಗೆ ಏನು ಹೇಳ್ತಾ ಇದೆ, ಇವತ್ತು ಗೋಚಾರ ಫಲದಲ್ಲಿ ಯಾವುದೋ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀರಾ, ಅದು ಇವತ್ತು ಹಿಂದಕ್ಕೆ ಹೋಗುವಂತಹ ಲಕ್ಷಣಗಳು ಕಾಣ್ತಾ ಇದೆ. ನೋಡಿ, ಯಾವುದೇ ಆಗಲಿ ಕೆಲಸ ಆಗಲೇಬೇಕು ಅಂತ ಹೋದಾಗ ಸ್ವಲ್ಪ ಕಷ್ಟಗಳು ಎದುರಿಸಬೇಕಾಗುತ್ತೆ ಸಿಂಹರಾಶಿಯವರು. ಹಾಗಾಗಿ ಏನಾದರೂ ತೊಂದರೆ ಅಂತ ಕಾಣಿಸ್ತಾ ಇದೆಯಾ, ಅದನ್ನು ಇವತ್ತಿಗೆ ಅಲ್ಲಿಗೆ ನಿಲ್ಲಿಸುವುದು ನಿಮಗೆ ಒಳ್ಳೆಯದಾಗುತ್ತೆ. ಹಾಗೆ ಕೌಟುಂಬಿಕ ಜೀವನದಲ್ಲಿ ಸ್ವಲ್ಪ ವಿರಸ ತೋರುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಕುಟುಂಬದಲ್ಲಿ ಸ್ವಲ್ಪ ಗಲಾಟೆಗಳು ಏನೋ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ನೋಡಿ, ತಿಳಿದು ಸಿಂಹರಾಶಿಯವರು ಯಾವುದೇ ಕೆಲಸ ತಿಳಿದು ಮಾಡಿದ್ರೆ ನಮಗೆ ಅನುಕೂಲ ಅಲ್ವಾ. ಇವತ್ತು ನಿಮ್ಮ ಗೋಚಾರ ಫಲದಲ್ಲಿ ಏನು ಹೇಳುತ್ತೆ, ಕುಟುಂಬದಲ್ಲಿ ವಿರಸ ಅಂದರೆ ಜಗಳ ಆಗುವ ಲಕ್ಷಣಗಳು ಕಾಣ್ತಾ ಇದೆ. ನೋಡಿ, ಮನೇಲಿ ಏನಾದರೂ ತೊಂದರೆ ಆಗ್ತಿದೆಯಾ, ನೀವೇ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂಡಿರಾ, ನೀವು ಯಾವಾಗ ಸೈಲೆಂಟಾಗಿರ್ತೀರ ಎಲ್ಲವೂ ಕೂಡ ಅನುಕೂಲ ಆಗುತ್ತೆ, ಎಲ್ಲವೂ ಕೂಡ ನಮಗೆ ಮನಸ್ಸಿಗೆ ಸಂತೋಷದಾಯಕವಾಗಿರುತ್ತೆ. ಇಲ್ಲ ಸುಮ್ಮನೆ ಮಾತಿಗೆ ಬೆಳೆದ್ರೆ ಎಲ್ಲರಿಗೂ ಕೂಡ ಅನಾನುಕೂಲಗಳು ಹಾಗೆ ಆಗುವಂಥದ್ದು. ಹೀಗೆ ನಿಮಗೆ ಸಿಂಹರಾಶಿಯವರಿಗೆ ಇವತ್ತು ಹೆಚ್ಚಾಗಿ ಕಾಣ್ತಿರುವಂಥದ್ದು ನೋಡ್ಕೋಬೇಕಾಗುತ್ತೆ. ಹಾಗೆ ಕನ್ಯಾ ರಾಶಿ, ಕುಟುಂಬದ ಸುಖ ಉತ್ತಮವಿದ್ದರೂ ವಾಸ್ತವ ಬದುಕಿನ ಅನೇಕ ವಿಚಾರಗಳು ನಿಮ್ಮ ಮೇಲೆ ಪರಿಣಾಮ ಬೀರುವಂಥದ್ದು. ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿದ್ರು ಕೂಡ ವಾಸ್ತವಿಕವಾಗಿ ಯಾವುದೋ ಒಂದು ಕೆಲಸನೋ ವ್ಯಾಪಾರನೋ ಉದ್ಯೋಗ ಮಾಡ್ತಾ ಇರ್ತೀರ, ಇದರಿಂದ ಹೊರಗಡೆ ಪ್ರಪಂಚದಲ್ಲಿ ಸ್ವಲ್ಪ ನಿಮಗೆ ಕಷ್ಟ ನಷ್ಟಗಳು ಇರುವಂಥದ್ದು. ಇದನ್ನು ನೋಡಿ ತಿಳಿದು ಇವತ್ತಿನ ದಿನವನ್ನು ಪ್ರಾರಂಭ ಮಾಡಿ ನಿಮಗೆ ಅನುಕೂಲ ಆಗುತ್ತೆ ಕನ್ಯಾ ರಾಶಿಯವರಿಗೆ. ಹಾಗೆ ಭೂ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮೋಸ ಹೋಗುವ ಸಾಧ್ಯತೆ. ನೋಡಿ, ಯಾಕಂದರೆ ಈ ಹೊರಗಡೆನೇ ಮೋಸ ಮಾಡೋರು ಜಾಸ್ತಿ ಇರ್ತಾರೆ, ಮನೇಲಿರೋರು ಯಾರು ನಮ್ಗೆ ಯಾರು ಮೋಸ ಮಾಡೋಕ್ಕಾಗಲ್ಲ. ಮನೇಲಿರೋರನ್ನ ನಂಬೋದು, ಆದರೆ ಹೊರಗಡೆ ಇರೋರನ್ನ ನಾವು ಅಷ್ಟು ಈಸಿಯಾಗಿ ನಂಬಲಿಕ್ಕಾಗಲ್ಲ. ಭೂಮಿ ವಿಚಾರದಲ್ಲಿ ನೀವು ಇವತ್ತು ಎಚ್ಚರಿಕೆಯಿಂದ ಇರುವುದು ತುಂಬ ಅಗತ್ಯವಾಗಿರುವಂಥದ್ದು ಕನ್ಯಾ ರಾಶಿಯವರಿಗೆ. ಹಾಗೆ ತುಲಾ ರಾಶಿ, ಯಾರೆಲ್ಲ ನಿರುದ್ಯೋಗಿಗಳು ತಾತ್ಕಾಲಿಕ ವ್ಯವಸ್ಥೆಯಲ್ಲಿ ಸಮಾಧಾನ ಪಟ್ಕೋಬೇಕಾಗುತ್ತೆ. ನಿರುದ್ಯೋಗಿಗಳು ಯಾರೆಲ್ಲ ಇರ್ತೀರಾ, ನೋಡಿ, ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತೀರ, ಇವಾಗ ಕೆಲಸನೂ ಕೂಡ ಇರಲ್ಲ, ಮನೇಲೇ ಇದು ಮಾಡ್ತಾ ಇರ್ತೀರ, ಆದರೆ ತಾತ್ಕಾಲಿಕವಾಗಿ ನಿಮಗೆ ಇವತ್ತು ಕೆಲಸದ ಏನೋ ಒಂದು ಸಿಗುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಅದರಿಂದನೇ ಕೂಡ ಇವತ್ತು ಸಮಾಧಾನ ಮಾಡ್ಕೋಬೇಕು. ಹಾಗೆ ಶ್ರಮ ವಹಿಸಿ ಮಾಡುವ ಕೆಲಸಗಳಿಗೆ ವಿಘ್ನ ಬರುವ ಸಾಧ್ಯತೆ. ನೋಡಿ, ತುಂಬ ಕಷ್ಟಪಟ್ಟು ಬೀಳೋರು ಹೇಳ್ತಾ ಇರ್ತಾರೆ ಯಾವಾಗಲೂ, ಯಾರು ಕಷ್ಟ ಬೀಳ್ತಾರೋ ಅವ್ರಿಗೇನೆ ಕಷ್ಟ ಜಾಸ್ತಿ ಅಂತ, ಕಷ್ಟದ ಮೇಲೆ ಕಷ್ಟ ಅಂತಾರಲ್ವಾ, ಈ ರೀತಿ ಆಗುತ್ತೆ ನಿಮಗೆ ತುಲಾರಾಶಿಯವ್ರಿಗೆ. ಇವತ್ತು ನೀವೇನೇ ಕೆಲಸ ಮಾಡೋಕ್ಕೆ ಹೋದ್ರೂ ಕೂಡ ವಿಘ್ನಗಳು ಅಡ್ಡಿ ಬರುವಂಥದ್ದು. ಹಾಗೆ ಸ್ವಂತ ವ್ಯಾಪಾರದಲ್ಲಿ ಅಭಿವೃದ್ಧಿ. ನೋಡಿ, ಏನು ಹೇಳುತ್ತೆ, ಸ್ವಂತ ವ್ಯಾಪಾರ ಮಾಡಿ ಅಂತ ಹೇಳುತ್ತೆ ತುಲಾರಾಶಿಯವರಿಗೆ. ಏನಾದರೂ ಈ ಸ್ವಂತವಾಗಿ ವ್ಯಾಪಾರನ ಉದ್ಯೋಗ ಪ್ರಾರಂಭ ಮಾಡಿ ನಿಮಗೆ ಅನುಕೂಲ ಆಗುತ್ತೆ. ಹಾಗೆ ವೃಶ್ಚಿಕ ರಾಶಿ, ಉದ್ರೇಕದ ಆಧಾರದ ಮೇಲೆ ತೀರ್ಮಾನ ತೆಗೆದುಕೊಳ್ಳುವಿರಿ. ನೋಡಿ, ಏನು ಹೇಳುತ್ತೆ ವೃಶ್ಚಿಕ ರಾಶಿಯವರಿಗೆ ಅಂದರೆ, ಯಾವುದೋ ಒಂದು ಸಿಟ್ಟಿನಿಂದ ಏನೋ ಒಂದು ಕೆಲಸದ ಬಗ್ಗೆ ನೀವು ತೀರ್ಮಾನ ತೊಗೊಂಡ್ಬಿಡ್ತೀರಾ, ಅದರಿಂದ ಅನಾನುಕೂಲಗಳಾಗುತ್ತೆ. ನೋಡಿ, ಯಾವಾಗ ನಾವು ಉದ್ರೇಕದಿಂದ ಕೆಲಸಗಳನ್ನು ಮಾಡ್ತೀವಿ ಅದರಿಂದ ಅನಾನುಕೂಲಗಳು ಸೃಷ್ಟಿಯಾಗುವಂಥದ್ದು. ಹೊಸ ಜವಾಬ್ದಾರಿಗಳು ಕೂಡ ದೊರೆಯುವ ಸಾಧ್ಯತೆ ಇರುತ್ತೆ. ಅಂದರೆ ಹೊಸದಾಗಿ ಏನೋ ಒಂದು ಜವಾಬ್ದಾರಿ ನಿಮ್ಮ ಎಗಲೇರುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ. ಹಾಗೆ ಆಸ್ತಿ ವಿಷಯದಲ್ಲಿ ಎಚ್ಚರಿಕೆ ವಹಿಸೋದು ಕೂಡ ಸೂಕ್ತ. ಯಾವುದಾದ್ರೂ ಆಸ್ತಿ ವಿಚಾರದಲ್ಲಿ ಯಾರಾದರೂ ನಿಮಗೆ ತೊಂದರೆ ಕೊಡ್ತಾ ಇದ್ದರೆ, ಅಥವಾ ಆಸ್ತಿ ತಗೋಬೇಕು ಅಥವಾ ಕೊಡೋ ವಿಚಾರದ ಬಂದರೆ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಅದ್ರ ಬಗ್ಗೆ ಗಮನ ಇರಲೇಬೇಕಾಗುತ್ತೆ ಇವತ್ತು ನಿಮಗೆ. ಹಾಗೆ ಧನಸ್ಸು ರಾಶಿ, ನಿಮ್ಮ ಹಣಕಾಸು ಒಪ್ಪಂದಗಳ ವಿಷಯದಲ್ಲಿ ಜಾಗೃತಿಯಿಂದ ಇರಬೇಕಾಗುತ್ತೆ. ಧನಸ್ಸು ರಾಶಿಯವ್ರಿಗೆ ಏನು ಹೇಳುತ್ತೆ, ಯಾವುದಾದ್ರೂ ಈ ಹಣಕಾಸು ವಿಚಾರದಲ್ಲಿ ಕೊಡೋದು ತಗೊಳೋದು ಮಾಡ್ತಾ ಇದ್ದರೆ ಸ್ವಲ್ಪ ಎಚ್ಚರದಿಂದ ಇರಬೇಕಾಗುತ್ತೆ. ಹಾಗೆ ವಸ್ತ್ರಾಭರಣಗಳ ಖರೀದಿ ಯೋಗ, ಕೆಲವು ಪ್ರಮುಖ ಕಾರ್ಯಗಳು ಪೂರ್ಣಗೊಳ್ಳುವಂಥದ್ದು. ವಸ್ತ್ರಾಭರಣಗಳು, ಏನೋ ಒಂದು ಆಭರಣ ತಗೋಬೇಕಂದ್ರೆ ತುಂಬ ದಿವಸದಿಂದ ಅಂದ್ಕೊಂಡಿರ್ತೀರ ಧನಸ್ಸು ರಾಶಿಯವರು, ಆಗ್ತಾ ಇರಲ್ಲ. ಆದರೆ ಇವತ್ತು ಯೋಗ ಇದೆ, ನೀವು ಯಾವುದಾದ್ರೂ ಆಭರಣ ತಗೋಬೇಕಿದ್ರೆ ತಗೋಬಹುದು. ಹಾಗೆ ಪ್ರಮುಖ ಯಾವುದೋ ಒಂದು ಕೆಲಸ ಕಾರ್ಯ ಇವತ್ತು ಪೂರ್ಣಗೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗೆ ಮಕರ ರಾಶಿ, ಕೆಲಸದಲ್ಲಿ ಸುಮ್ಮನೆ ನಿರೀಕ್ಷೆ ಇಟ್ಟುಕೊಂಡು ಕೂರುವುದಕ್ಕಿಂತ ಇತರ ಕಾರ್ಯಗಳಲ್ಲಿ ಮಗ್ನರಾಗುವುದು ಉತ್ತಮ. ಏನು ಹೇಳುತ್ತೆ, ಯಾವುದೋ ಒಂದು ಕೆಲಸ ಇದೇ ಕೆಲಸ ಆಗಬೇಕು ಅಂತೇಳಿ ಅದರಲ್ಲೇ ನೀವು ಕೂತ್ಕೊಳ್ಳೋದಕ್ಕಿಂತ ಬೇರೆ ಯಾವುದೋ ಒಂದು ಕೆಲಸ ಕಾರ್ಯಗಳಿಗೆ ಮುನ್ನುಗ್ಗಿ ನಿಮಗೆ ಅನುಕೂಲ ಆಗುವಂಥದ್ದು ಮಕರ ರಾಶಿಯವರಿಗೆ. ಹಾಗೆ ಸರ್ಕಾರಿ ಆಫೀಸುಗಳಲ್ಲಿ ಸಮಸ್ಯೆ ಉಂಟಾಗುವ ಸಾಧ್ಯತೆ. ಮತ್ತು ಈ ಸರ್ಕಾರಿ ಗೌರ್ಮೆಂಟ್ ಕೆಲಸಗಳು ಏನಾದರೂ ಇದ್ದರೆ ನಿಮಗೆ ಇವತ್ತು ಅದರಲ್ಲಿ ಕೆಲಸ ಆಗಲ್ಲ ಅಂತ ಹೇಳ್ತಾ ಇದ್ದರೆ ನೋಡಿಕೊಂಡು ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡ್ಕೋಬೇಕಾಗುತ್ತೆ ಮಕರ ರಾಶಿಯವರು. ಹಾಗೆ ಕುಂಭರಾಶಿ, ನಿಮ್ಮ ಮನೋಕಾಮನೆಗಳು ಬೇಗನೆ ಕಾರ್ಯರೂಪಕ್ಕೆ ಬರುವಂಥದ್ದು. ಯಾರಿಗೆಲ್ಲ ಕುಂಭರಾಶಿ ಇರ್ತೀರಾ, ನೀವು ಅಂದ್ಕೊಂಡಿರೋ ಕೆಲಸ ಇವತ್ತು ಕಾರ್ಯರೂಪಕ್ಕೆ ಬಂದೇ ಬರುತ್ತೆ ಅಂತ ಹೇಳುತ್ತೆ. ಹಾಗೆ ಹಣಕಾಸಿನ ಪರಿಸ್ಥಿತಿಯು ಕೂಡ ಉತ್ತಮವಾಗಿರುವಂಥದ್ದು. ಸ್ನೇಹಿತರ ಮೂಲಕ ಕೆಲಸಗಳಾಗುವಂಥದ್ದು. ನೋಡಿ, ಯಾರಾದರೂ ಹಣದ ಸಮಸ್ಯೆ ಇತ್ತಂದರೆ ಏನೋ ಸ್ನೇಹಿತರ ಮೂಲಕ ಇವತ್ತು ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುವಂಥದ್ದು, ಏನೋ ಹಣ ಬರುವಂಥದ್ದು ಕೂಡ ಇರುತ್ತೆ. ಮಾಡಬೇಕಾಗಿರೋ ಕೆಲಸ ಕಾರ್ಯಗಳು ಪೂರ್ಣಗೊಳ್ಳುವಂತಹ ಲಕ್ಷಣಗಳು ಕೂಡ ಕುಂಭರಾಶಿಯವರಿಗೆ ಕಾಣ್ತಾ ಇದೆ. ಕಡೆಯ ರಾಶಿ
ಮೀನರಾಶಿ, ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕುವುದು, ಮನೆ ಕಟ್ಟುವ ಅಥವಾ ಖರೀದಿಸುವ ಯೋಗ ಕೂಡ ಬರುವಂಥದ್ದು. ಅಂದರೆ ಶ್ರಮಕ್ಕೆ ತಕ್ಕ ಪ್ರತಿಫಲ. ಇಷ್ಟು ದಿನ ಹೇಳ್ತಾ ಇರ್ತಾರಲ್ವ, ತುಂಬ ಕಷ್ಟ ಬೀಳ್ತಾ ಇದ್ದಾರೆ, ಆದರೂ ಎಲ್ಲೂ ನಮಗೆ ಏನು ಅನುಕೂಲಗಳಾಗ್ತಾ ಇಲ್ಲ ಅಂತ. ಆದರೆ ಇವತ್ತು ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ಈ ಮನೆ ವಿಚಾರನೋ, ಮನೆ ಕಟ್ಟೋ ವಿಚಾರನೋ ಅಥವಾ ಭೂಮಿ ತಗೊಳ್ಳೋ ವಿಚಾರದಲ್ಲಿ ತುಂಬ ವಿಶೇಷವಾದಂತಹ ದಿನ ಇವತ್ತು ನಿಮ್ಗೆ ಆಗಿರುತ್ತೆ. ಮತ್ತು ವ್ಯಾಪಾರದಲ್ಲಿ ಕೂಡ ಧನಲಾಭ ಆಗುವಂಥದ್ದು. ವ್ಯಾಪಾರ ಉದ್ಯೋಗದಲ್ಲಿ ಯಾರು ಇರ್ತೀರ ಅವ್ರಿಗೂ ಕೂಡ ಇವತ್ತು ಮೀನರಾಶಿಯವರಿಗೆ ತುಂಬ ವಿಶೇಷವಾದಂತಹ ದಿನ. ಏನಾದರೂ ಮನೆ ತಗೋಬೇಕಾ ಅಥವಾ ಭೂಮಿ ವಿಚಾರದಲ್ಲಿನೋ ಅಥವಾ ವ್ಯಾಪಾರ ಉದ್ಯೋಗದಲ್ಲಿ ಇವತ್ತು ನೀವು ಮುಂದೆ ಪದಾರ್ಪಣೆ ಮಾಡ್ಕೊಳ್ಳಿ, ನಿಮಗೆ ತುಂಬ ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ. ಒಟ್ಟಾರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ತಿಳ್ಕೊಂಡಿದ್ದಾಯಿತು. ಇನ್ನು ಇವತ್ತಿನ ದಿನ ವಿಶೇಷತೆಗೆ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಅಶ್ವಜ್ಯೋತಿಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಸಾಕಷ್ಟು ಮಾಹಿತಿಯನ್ನು ಗುರೂಜಿಯವರು ನಮಗೆ ನೀಡ್ತಾ ಇದ್ದಾರೆ. ಒಟ್ಟಾರೆ 12 ರಾಶಿಗಳ ದಿನ ಭವಿಷ್ಯ ಹೇಗಿತ್ತು ಅಂತ ನಾವು ತಿಳ್ಕೊಂಡಿದ್ದಾಯಿತು. ಇನ್ನು ಇವತ್ತಿನ ದಿನ ವಿಶೇಷತೆಗೆ ಹೋಗುವಂತ ಸಮಯ. ಕಳೆದ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಕೊಟ್ಟಿದ್ವಿ, ಸ್ವಂತ ಮನೆಯ ಗೃಹ ಪ್ರವೇಶದಲ್ಲಿ ಯಾವ ರೀತಿಯಾದಂಥ ಪೂಜಾ ವಿಧಾನಗಳನ್ನು ನೀವು ಅನುಸರಿಸಬೇಕಾಗತ್ತೆ, ಹೋಮ ಹವನಗಳು ಯಾವ ರೀತಿ ಮಾಡಿಸ್ಬೇಕಾಗತ್ತೆ, ಆ ಹೋಮ ಹವನಗಳಿಗೆ ಯಾರೆಲ್ಲ ಕೂರಬೇಕಾಗತ್ತೆ, ಅಂದರೆ ದಂಪತಿಗಳು ಮಾತ್ರ ಕೂರಬೇಕಾ ಅಥವಾ ಮಕ್ಕಳಿದ್ರೆ ಮಕ್ಕಳು ಕೂಡ ಕೂರಬಹುದಾ? ಸೊ ಈ ರೀತಿಯಾದಂಥ ವಿಧಿವಿಧಾನಗಳ ಕುರಿತಾಗಿ ಗುರೂಜಿಯವರು ನಮಗೆ ತಿಳಿಸ್ಕೊಟ್ಟಿದ್ರು. ಇವತ್ತಿನ ಸಂಚಿಕೆಯಲ್ಲಿ ಬಾಡಿಗೆ ಮನೆಯ ಗೃಹ ಪ್ರವೇಶವನ್ನ ಯಾವ ರೀತಿಯಾಗಿ ಮಾಡಬಹುದು, ಸಿಂಪಲ್ ಆಗಿ ನಾವೆಲ್ಲ ಹಾಲು ಉಕ್ಕಿಸಿ ಆ ಮನೆಗೆ ಪ್ರವೇಶವನ್ನ ಮಾಡ್ತೀವಿ, ಅದರ ಹೊರತಾಗಿ ಏನಾದರೂ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಳ್ಬೇಕಾ, ಇದರ ಕುರಿತಾಗಿ ಗುರೂಜಿಯವರು ನಮಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ಇವತ್ತಿನ ದಿನ ವಿಶೇಷತೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ನೋಡಿ, ನಿನ್ನೆ ನಾವು ಗೃಹ ಪ್ರವೇಶದ ಬಗ್ಗೆ ಮಾತಾಡಿದ್ವಿ. ಒಂದು ಪ್ರಶ್ನೆ, ಗೃಹ ಪ್ರವೇಶದಲ್ಲಿ ಯಾರು ಕೂತ್ಕೋಬೇಕು ಅಂತ. ನೋಡಿ, ಯಾವತ್ತೇ ಆಗಲಿ ಒಂದು ಪೂಜೆ ಪುನಸ್ಕಾರಗಳು, ಒಂದು ಹೋಮ ಹವನಾದಿಗಳನ್ನು ಮಾಡಬೇಕಂದ್ರೆ ದಂಪತಿ ಸಮೇತವಾಗಿ ಕೂತ್ಕೋಬೇಕಾಗುತ್ತೆ. ಯಾರೋ ಒಬ್ಬರು ಯಾರೋ ಮಗ ಇದ್ದಾನಂತೆ ಮಗ ಮಾಡಿಸೋದು ಅಥವಾ ಮಗಳು ಮಾಡಿಸೋದು ಅಲ್ಲ. ಒಂದು ಹೋಮ ಅಂತಂದರೆ ದಂಪತಿ ಸಮೇತವಾಗಿ ಪೂಜೆ ಮಾಡಬೇಕಾಗುತ್ತೆ. ಮತ್ತು ಇವಾಗ ಮನೆಯಲ್ಲಿ ತಂದೆ ತಾಯಿ ಇರ್ತಾರೆ ಮತ್ತು ಮಕ್ಕಳು ಇರುವಂಥದ್ದು. ಈ ರೀತಿ ಇದ್ದಾಗ ತಂದೆ ತಾಯಿಗಳಿಗೆ ನಾವು ಪ್ರಥಮವಾಗಿ ಪ್ರಶಸ್ತಿ ಕೊಡಬೇಕಾಗುತ್ತೆ. ಅಂದರೆ ಯಾರೆಲ್ಲ ಹಿರಿಯರು ಇರ್ತಾರೆ ಮನೆಯಲ್ಲಿ, ಅವರ ಆಶೀರ್ವಾದ ಇದ್ದರೆ ಮನೆ ಯಾವಾಗಲೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಇರುತ್ತೆ. ಹಾಗಾಗಿ ಮನೆಯಲ್ಲಿ ಯಾವಾಗ ತಂದೆ ತಾಯಿಗಳು ಇರೋದು ಅಥವಾ ನಮ್ಕಿನ ದೊಡ್ಡವರು ಯಾರಾದರೂ ಮನೆಯಲ್ಲಿದ್ದಾಗ ಅವ್ರ ಹತ್ರ ಒಂದು ಹೋಮ ಹವನಾದಿಗಳನ್ನು ಮಾಡಿಸೋದು. ಯಾಕೆಂದರೆ ಅದರಿಂದ ಅವರಿಂದ ಬರುವಂತಹ ನಮಗೆ ಆಶೀರ್ವಾದ ಕೂಡ ಸಿಗುವಂಥದ್ದು. ಮತ್ತು ಈಗ ಹೊಸದಾಗಿ ಕೆಲವರು ಮದುವೆ ಆಗಿಬಿಟ್ಟಿರ್ತಾರೆ, ಅವರನ್ನು ಕೂಡ ಈ ಹೋಮ ಹವನಾದಿಗಳಲ್ಲಿ ಪೂಜೆಗೆ ಕುಂಡಿಸ್ಕೋಬೋದು ಮತ್ತು ಕುತ್ಕೊಂಡು ಪೂಜಾದಿಗಳನ್ನು ಮಾಡ್ಬೋದು. ಕೆಲವೊಂದು ಮನೆಯಲ್ಲಿ ಏನಾಗುತ್ತೆ, ಅವಾಗ ತಂದೆ ತಾಯಿಗಳು ಮತ್ತು ಮಕ್ಕಳು ಅಳಿಯಂದರು ಎಲ್ಲರೂ ಕೂಡ ಇರ್ತಾರೆ. ಏನು ಗೊತ್ತಾ, ಈಗ ಪೂಜೆ ಮಾಡಲಿಕ್ಕೆ ಯಾರಿಗೇನು ಭೇದ ಭಾವ ಅಂತ ಏನಿಲ್ಲ, ಅದು ಇಲ್ಲ, ಅದಕ್ಕೆಲ್ಲ ಇದೇ ಥರ ಕಟ್ಟುಪಾಡುಗಳಂತ ಏನಿರಲ್ಲ. ಇವಾಗ ತಂದೆ ತಾಯಿಗಳನ್ನೂ ಕುತ್ಕೋಬೋದು ಅಥವಾ ಜೊತೆಯಲ್ಲಿ ಅವರ ಮಕ್ಕಳು, ಈ ಥರ ಎಲ್ಲರನ್ನೂ ಕೂಡ ಕುತ್ಕೊಂಡು ವಿಶೇಷವಾಗಿ ಪೂಜೆ ಮಾಡಬೇಕು. ಆದರೆ ಕಂಕಣಬದ್ಧರಾಗಿ ಹೋಮ ಹವನಕ್ಕೆ ಯಾವತ್ತೂ ಕೂಡ ಪ್ರಾಶಸ್ತ್ಯ ಏನು ಹೇಳ್ತಾ ಇದೆ, ದಂಪತಿ ಸಮೇತವಾಗಿ ಮಾತ್ರ ಇರಲೇಬೇಕು ಅಂತ ಹೇಳುತ್ತೆ. ಪ್ರಧಾನವಾಗಿ ಅವ್ರು ದಂಪತಿಗಳಿರ್ತಾರೆ ಮತ್ತು ಈಗ ಚಿಕ್ಕ ಮಕ್ಕಳೆಲ್ಲ ಇರ್ತಾರೆ, ಅವ್ರಿಗೂ ಕೂಡ ಪಾಪ ಮಕ್ಕಳಿಗೆ ಏನಾಗುತ್ತೆ ಗೊತ್ತಾ, ಒಂದು ಹೋಮನ ಅವನ ಪೂಜೆ ಮಾಡ್ತಾ ಇರ್ತೀವಿ, ಅವ್ರು ಸುಮ್ಮನೆ ಇರಲ್ಲ, ಬರ್ತಾ ಇರ್ತಾರೆ ಮಧ್ಯದಲ್ಲಿ, ಅದು ಏನೇನೋ ಮಾಡ್ತಾ ಇರ್ತಾರೆ. ಆದರೆ ಅದೆಲ್ಲ ಏನು ತೊಂದರೆ ಇಲ್ಲ, ದೋಷ ಇಲ್ಲ, ಏನು ಇರಲ್ಲ. ಆ ಮಕ್ಕಳು ಕೂಡ ಕುತ್ಕೊಂಡು ಕೆಲವರು ತುಂಬ ನಾವು ಹೋಮ ಹವನಾದಿಗಳು ಹೋದಾಗ ಈ ಕೆಲವೊಂದು ಮಕ್ಕಳು ಏನಾಗ್ಬಿಡುತ್ತೆ, ಕೆಲವೊಂದು ಅವರ ಈ ಸ್ಕೂಲ್ಗಳಲ್ಲಿ ಎಷ್ಟೊಂದು ಮಂತ್ರಗಳು ಹೇಳ್ಕೊಟ್ಬಿಟ್ಟಿರ್ತಾರೆ. ಈಗ ನಾವು ಯಾವುದೋ ಒಂದು ಜನಶ್ಲೋಕ ಹೇಳಿದ್ರೆ ಅವರು ಕೂಡ ನಮ್ಮ ಜೊತೆನೇ ಹೇಳ್ತಾರೆ. ನೋಡಿ ಎಷ್ಟು ಒಳ್ಳೇದು ಗೊತ್ತಾ ಅದು. ಅದೆಲ್ಲ ಯಾವುದೇ ಕಾರಣ ಕೆಲವರು ಏನು ಮಾಡಿಬಿಡ್ತಾರೆ, ಮಕ್ಕಳನ್ನ ದೂರ ಕಳಿಸ್ಬಿಡ್ತಾರೆ. ಅದೆಲ್ಲ ತಪ್ಪಾಗ್ಬಿಡುತ್ತೆ ಅದು. ಯಾಕಂದರೆ ಇರಲಿ, ಈಗ ಮಕ್ಕಳನ್ನ ನಾವು ದೇವರಂತ ನೋಡ್ತೀವಲ್ವಾ, ಹಾಗಾಗಿ ಮಕ್ಕಳಿದ್ರೇ ಆ ಒಂದು ಸ್ಥಳ ತುಂಬ ಸಡಗರದಿಂದ ಸಂಭ್ರಮದಿಂದ ಆ ಒಂದು ವಾತಾವರಣ ಸೃಷ್ಟಿಯಾಗ್ಬಿಡುತ್ತೆ ಅಲ್ಲಿ. ಹಾಗಾಗಿ ಮಕ್ಕಳನ್ನ ಇಟ್ಕೊಂಡು ಕೂಡ ಪೂಜೆ ಮಾಡ್ಕೋಬೋದು. ಏನು ಅದರಿಂದ ಅನಾನುಕೂಲಗಳೇನಿಲ್ಲ, ತೊಂದರೆಗಳೇನಿಲ್ಲ. ಕೆಲವೊಂದು ಸ್ವಲ್ಪ ತೊಂದರೆಗಳು ಆದ್ರೂ ಕೂಡ ಮಕ್ಕಳಿಂದ ಆದಾಗ ನಾವು ಅದೆಲ್ಲ ಏನೋ ದೋಷ ಆಗ್ಬಿಡ್ತು ಅಂತೆಲ್ಲ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ಮಕ್ಕಳನ್ನ ಇಟ್ಕೊಂಡು ಕೂಡ ನಾವು ಪೂಜಾದಿಗಳನ್ನು ಮಾಡಬೇಕು. ಮತ್ತು ಇನ್ನೊಂದು ಏನು ಪ್ರಶ್ನೆ, ಇವಾಗ ಗೃಹ ಪ್ರವೇಶ ಅಂತ ಬಂದಾಗ ನಾವು ಸ್ವಂತ ಮನೆಗಳನ್ನು ಕಟ್ಟಿದಾಗ ನಾವು ಹೇಳಿದ್ವಿ ಗೋಪೂಜೆ, ಗಂಗೆ ಪೂಜೆ, ದ್ವಾರ ಪೂಜೆ ಮತ್ತು ಹಾಲುಕ್ಸೋದು ಮತ್ತು ಕುಲದೇವರ ಆರಾಧನೆ ಮಾಡೋದು ಇದೆಲ್ಲವೂ ಕೂಡ ಇರುತ್ತೆ. ಆದರೆ ಈ ಬಾಡಿಗೆ ಮನೆಗೆ ಹೋದಾಗ ಏನು ಮಾಡಿಬಿಡ್ತಾರೆ, ಏನು ಫೋನಲ್ಲೇ ಕೇಳ್ಬಿಡ್ತಾರೆ, ಸ್ವಾಮಿ ಏನೇನು ಪೂಜೆ ಮಾಡ್ಬೇಕು ಹೇಳ್ಬಿಡಿ, ನಾವು ಇಲ್ಲೇ ಮಾಡ್ಕೊಂಡ್ಬಿಡ್ತೀವಿ ಅಂತ. ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ವಿಧಿ ಇಲ್ದಲ್ಲಿ ಹೇಳ್ತಾರೆ, ಆಯಿತು ನೀವೇನೋ ನಿಮ್ಮ ಪಾಡು ನೀವು ಮಾಡ್ಕೋಗಿ ಅಂತ ಕೆಲವರು ಹೇಳ್ಬಿಡ್ತಾರೆ. ನಾವು ಅದ್ರ ಹತ್ರ ನಾವು ಯಾರಿಗೂ ಕೂಡ ಹೇಳೋದಿಲ್ಲ. ಯಾಕಂದರೆ ಅದು ಶಾಸ್ತ್ರ ಇದ್ದೇ ಇರುತ್ತೆ. ಈಗ ಸ್ವಂತಕ್ಕೆ ಮನೆ ಕಟ್ಟಿಲ್ಲ ಅಂತಲೂ ಕೂಡ ಬಾಡಿಗೆಗೆ ಹೋದ್ರೂ ಕೂಡ ಅಲ್ಲಿ ನಾವೇ ತಾನೇ ವಾಸ ಮಾಡ್ತೀವಿ, ಅಲ್ಲೇ ಊಟ ಮಾಡ್ತೀವಿ, ಅಲ್ಲೇ ತಿಂತೀವಿ, ಅಲ್ಲೇ ಮಲಗ್ತೀವಿ,
ಅಲ್ಲಿಂದನೇ ನಮ್ಮ ಜೀವನ ಪ್ರಾರಂಭ ಆಗುತ್ತೆ. ಯಾಕಂದರೆ ಅಲ್ಲೇ ಸಂಸಾರ ಕೂಡ ಮಾಡ್ತಾ ಇರ್ತೀವಿ ನಾವು. ಹಾಗಾಗಿ ಆ ಮನೆಯೂ ಕೂಡ ನಮಗೆ ಅಷ್ಟೇ ಪ್ರಶಸ್ತವಾಗಿರುತ್ತೆ ಮತ್ತು ಅಷ್ಟೇ ಪ್ರಾಮುಖ್ಯತೆಯಿಂದ ಇರುವಂಥದ್ದು. ಈಗ ಆ ಮನೆಯಿಂದ ಈಗ ಹೋದಾಗ ಅಲ್ಲಿ ನೋಡಿ, ಈಗ ಬಾಡಿಗೆ ಮನೆ ಅಂತ ಇಟ್ಕೊಳ್ಳಿ, ಅಲ್ಲಿ ಏನಾಗಿದೆ ನಮಗೆ ಗೊತ್ತಿಲ್ಲ, ಹಿಂದೆ ಯಾರಿದ್ರೂ ಗೊತ್ತಿಲ್ಲ, ಆ ಮನೆಯಲ್ಲಿ ಏನೆಲ್ಲ ಆಗಿರುತ್ತೆ ನಮಗೆ ಗೊತ್ತಿರಲ್ಲ. ಕೆಲವೊಂದು ಸಂದರ್ಭದಲ್ಲಿ ಮರಣ ಕೂಡ ಆಗಿರುತ್ತೆ. ಯಾರು ಅದಕ್ಕೆ ಈಗ ಓನರ್ಗಳೆಲ್ಲ ಏನು ಮಾಡ್ತಾರೆ, ಒಂದು ಹೊಸದಾಗಿ ಪೇಂಟ್ ಹೊಡಿಸಿ ಕೊಡ್ಬೋದು, ಅಷ್ಟು ಬಿಟ್ಟರೆ ಅಲ್ಲಿ ಸಂಸ್ಕಾರ ಮಾಡೋಕ್ಕಾಗುತ್ತಾ? ಯಾರಾದರೂ ಸಂಸ್ಕಾರ ಮಾಡ್ತಾರಾ? ಮಾಡೋದಿಲ್ಲ. ಅದು ಯಾಕೆಂದರೆ ನೀವಲ್ವ ಇರೋದು ನಾಳೆಯಿಂದ. ಕೆಲವರೊಬ್ಬರುಗಳು ಇರ್ತಾರೆ, ಪಾಪ ನಾವು ನೋಡಿದ್ದೀವಿ, ಈ ಥರ ಏನಾರು ಆದಾಗ ಕೆಲವರು ಓನರ್ಸ್ ಅವರೇ ನಮ್ಮನ್ನು ಕರೆದು ಈ ಥರ ಎಲ್ಲ ಆಗಿದೆ, ಇದಕ್ಕೆ ಒಂದು ಪರಿಹಾರ ಮಾಡಿ ಅಂತ ಮಾಡಿಸಿದ್ದಾರೆ. ಆ ಥರನೂ ಕೂಡ ನಾವು ನೋಡಿದ್ದೀವಿ. ಅದು ಇದ್ದಾರೆ ಪಾಪ ಕೆಲವರು. ಇನ್ನು ಕೆಲವರು ಅವ್ರು ಬಂದವ್ರು ಮಾಡ್ಕೊತಾರೆ ಬಿಡು ಅಂತಲೂ ಕೂಡ ಕೆಲವರು ಸುಮ್ಮನೆ ಇರ್ತಾರೆ. ಆವಾಗ ಏನು ಮಾಡ್ಕೋಬೇಕು, ಗೃಹ ಪ್ರವೇಶ ಆಗಿದ್ರೂ ಕೂಡ ಈಗ ನೋಡಿ, ಈಗ ಫಸ್ಟ್ ಫ್ಲೋರೋ ಸೆಕೆಂಡ್ ಫ್ಲೋರೋ ಥರ್ಡ್ ಫ್ಲೋರಲ್ಲಿ ಇರ್ತಾರೆ, ಹಸು ಕರ್ಕೊಂಡೋಗಿ ಪೂಜೆ ಮಾಡೋಕ್ಕಾಗಲ್ಲಪ್ಪ. ಏನು ಮಾಡಬೇಕು ನೋಡಿ, ಎಲ್ಲ ಕಡೆಗೆ ಬೆಳ್ಳಿ ಪ್ರತಿಮೆ ಸಿಗುತ್ತೆ ನಿಮಗೆ. ಹಸು ಮತ್ತು ಕರು ಇರುವಂಥದ್ದು ನೋಡಿ, ಯಾವತ್ತೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ಒಂದೇ ಹಸುವನ್ನು ಪೂಜೆ ಮಾಡಬಾರ್ದು. ಹಸು ಮತ್ತು ಕರು ಸಮೇತವಾಗಿ ಪೂಜೆ ಮಾಡಬೇಕು. ನೋಡಿ, ಬಾಡಿಗೆ ಮನೆಯವರು ಅಷ್ಟೇ ಒಂದು ಒಳ್ಳೆ ಪುರೋಹಿತರನ್ನು ಕರ್ಕೊಂಡೋಗಿ ಪೂಜೆ ಮಾಡಿಸ್ಲೇಬೇಕಾಗುತ್ತೆ. ಒಂದು ಹೋಮ ಅಲ್ಲಿ ಆಗಲೇಬೇಕು. ಯಾಕಂದರೆ ನಾಳೆಯಿಂದ ನೀವು ನಿಮ್ಮ ಜೀವನ ನಡೆಯುವಂಥದ್ದು ಆ ಒಂದು ಸ್ಥಳದಲ್ಲಿ ಯಾವುದೇ ರೀತಿಯ ವಾಸ್ತುದೋಷ ಆಗಲಿ ಅಥವಾ ರಾಕ್ಷಸ ಬಾಧೆ ಆಗಲಿ ಅಥವಾ ಏನೋ ದೃಷ್ಟಿದೋಷಗಳಿದ್ದರೂ ಕೂಡ ನಿವಾರಣೆ ಆಗಬೇಕಂದ್ರೆ ಅಲ್ಲಿ ಹೋಮ ಹವನಾದಿಗಳನ್ನು ಆಗಬೇಕು. ಕೆಲವೊಂದಕ್ಕೆ ನಾವು ಸರಳ ಪರಿಹಾರಗಳು ಹೇಳ್ತೀವಿ, ಹಂಗಂತ ಎಲ್ಲದಕ್ಕೂ ಸರಳ ಪರಿಹಾರ ಇರೋದಲ್ಲ. ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಂಡು ಬಿಡ್ತಾರೆ. ಇವಾಗ ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಂಡು ಆಮೇಲಿಂದ ಇವರೇ ಅನುಭವಿಸ್ತಾರೆ. ಒಂದಕ್ಕೆ ಡಬಲ್ ಖರ್ಚಾಗುತ್ತೆ. ಇದನ್ನು ದಯವಿಟ್ಟು ನೋಡ್ಕೋಬೇಕಾಗುತ್ತೆ. ಯಾಕಂದರೆ ನಾಳೆ ಆರೋಗ್ಯ ಸಮಸ್ಯೆ ಬರುತ್ತೆ ಅಂದರೆ ಯಾರಿಗೆ ಬರುತ್ತೆ ಹೇಳಿ? ನಮಗೇನೆ. ಎಷ್ಟು ದುಡ್ಡು ಖರ್ಚು ಮಾಡಿದ್ರು ಆ ನೋವು ಅನುಭವಿಸೋರು ನಾವೇ ಅಲ್ವಾ? ಹಾಗಾಗಿ ಅದಕ್ಕೆ ಮುಂಚೆನೇ ಪರಿಹಾರಗಳು ಮಾಡ್ಕೊಳ್ಳಿ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೋಬೇಕು. ಹಂಗಂತ ಆಡಂಬರವಾಗಿ ನಾವು ದೊಡ್ಡ ಕಲಶಗಳಿಟ್ಟು ದೊಡ್ಡ ವಿಗ್ರಹಗಳಿಟ್ಟು ಮಾಡಿ ಅಂತಲ್ಲ. ಒಂದು ಹೋಮ ಯಾವ ರೀತಿ ಮಾಡ್ಬೋದು, ಚಿಕ್ಕದಾಗೂ ಕೂಡ ಮಾಡ್ಕೋಬೋದು. ನಮಗೇನು ನಮ್ಗೆ ಅನುಕೂಲಗಳಿದೆ ಅಷ್ಟರಲ್ಲಿ ಕೂಡ ನಾವು ಹೋಮ ಹವನಾದಿಗಳನ್ನು ಪೂಜೆಗಳನ್ನು ಮಾಡಲೇಬೇಕಾಗುತ್ತೆ. ಕೆಲವರು ಕೇಳ್ತಾರೆ, ಈ ಹೋಮ ಮಾಡಿದ್ರೆ ಈ ನಾನ್ ವೆಜ್ ತಿನ್ನೋರ್ದೆಲ್ಲ ಇದೊಂದು ದೊಡ್ಡ ತೊಂದರೆಗಳಾಗ್ಬಿಟ್ಟಿದೆ, ನಾವೀಗ ನಾನ್ ವೆಜ್ ಮಾಡ್ತೀವಿ, ಅಲ್ಲಿ ಮಾಡಬೇಕೋ ಬೇಡ ಅಂತ. ನೋಡಿ, ಯಾಕೆ ಮಾಡಬಾರ್ದು ಅಂತ ಹೇಳ್ತಾರೆ ಅಂತ. ಯಾವ ಶಾಸ್ತ್ರದಲ್ಲಿ ಏನು ನೀವು ಹೋಮ ಆದ ತಕ್ಷಣ ಅಲ್ಲಿ ಮಾಡಬೇಡ ಒಂದು ಮನೆಯಲ್ಲಿ. ಯಾಕಂದರೆ ಈಗ ಕುಲದೇವರುಗಳು ನೋಡಿ, ಯಾವುದೊಂದು ಶಕ್ತಿ ದೇವತೆ ಇರುತ್ತೆ, ಕುಲದೇವರಿಗೆ ಅವ್ರಿಗೆ ನಾನ್ ವೆಜ್ ಮಾಡೇ ಮಾಡ್ತಾರೆ ಅವರು. ಹಂಗಂತ ನಾವು ಮಾಡಬಾರ್ದು ಅಂತ ಹೇಳೋಕ್ಕಾಗುತ್ತಾ? ಅದಾಗಲ್ಲ. ಆದರೆ ನೀವು ಏನಕ್ಕೆ ನಿಮ್ಮ ಅನುಕೂಲಗಳು ನೋಡಿ, ಈಗ ಒಂದು ಮನೆಯಲ್ಲಿ ಅಲ್ಲಿ ಅದು ಪಾಸಿಟಿವ್ ವೈಬ್ರೇಷನ್ ಪ್ರಾರಂಭ ಆಗಿರುತ್ತೆ. ಇದೆಲ್ಲ ಈ ನಾನ್ ವೆಜ್ ಅನ್ನೋದು ನೆಗೆಟಿವ್, ಎಲ್ರಿಗೂ ಗೊತ್ತಿರೋ ವಿಚಾರನೇ ಇದು. ಒಂದು ಪ್ರಾಣಿ ಹಿಂಸೆ ಮಾಡಿ ಅದು ಮಾಡುವಂಥ ನೆಗೆಟಿವ್ ಅಲ್ವಾ ಯಾವತ್ತದು. ಅದನ್ನು ಸ್ವಲ್ಪ ನಿಮಗೆ ಅದರಿಂದ ಅನಾನುಕೂಲಗಳಾಗುತ್ತೆ, ಅದು ಕಡಿಮೆ ಆಗಲಿ ಅಂತ ಹೇಳ್ತಾ ಈ 48 ದಿನನೋ 21 ದಿನನೋ ಈ ಥರ ಒಂದು ಪೂಜೆ ಮಾಡಿ. ಒಂದು ಮಂಡಲ ಅಂದರೆ 48 ದಿನನೇ. ಈಗ ನಮ್ಮ ಅನುಕೂಲಂಗೆ 21 ದಿನ 9 ದಿನ 7 ದಿನ ಅಂತೆಲ್ಲ ಹೇಳ್ತಾರೆ ಅಷ್ಟೇ. ಒಂದು ಮಂಡಲ ಅಂದರೆ 48 ದಿನನೇ. ಈಗಲೂ ಕೂಡ ಕೆಲವರು ನೋಡಿ, ಶ್ರಾವಣ ಮಾಸದಲ್ಲಿ ಯಾರೂ ತಿನ್ನೋದಿಲ್ಲ ಅಲ್ವಾ? ಈ ಥರ ಇದೆ. ಹಾಗಾಗಿ ನಿಮ್ಮ ಮನೆ ಅಲ್ವಾ, ನಿಮ್ಮ ಅನುಕೂಲಕ್ಕಲ್ವಾ, ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ತ್ಯಜಿಸಲೇಬೇಕಾಗುತ್ತೆ. ಹಾಗಾಗಿ ಅದಕ್ಕೋಸ್ಕರ ಕೆಲವರು ಹೋಮವನ್ನು ಮಾಡ್ಸೋಕೆ ಹಿಂದೆ ಮುಂದೆ ನೋಡ್ತಾರೆ. ಆ ಥರ ಏನು ಇಲ್ಲ. ನಿಮ್ಗೆ ಅನುಕೂಲ ಇಲ್ಲ ಅಂತಂದರೆ ನಿಮ್ಮ ಇಷ್ಟ, ನಿಮ್ಮ ಪಾಡು ನೀವು ಮಾಡ್ಕೊಳ್ಳಿ. ಆದರೆ ಹೋಮ ಹವನಾದಿಗಳನ್ನು ಮಾಡ್ಕೊಳ್ಳೇಬೇಕಾಗುತ್ತೆ. ಯಾಕಂದರೆ ಅಲ್ಲೇನೋ ದುಷ್ಟಶಕ್ತಿಗಳ ಕಾಟ ಇದ್ರೂ ಕೂಡ ನಿವಾರಣೆ ಆಗಲಿ ಅಂತ ಹೇಳ್ತಾ ಒಂದು ನೋಡಿ, ಗೋಮುಖ ಅಂದರೆ ಗೋ ಮತ್ತು ಹಸು ಇರುವಂಥದ್ದು ತೊಗೊಂಡು ಬಂದು ಒಂದು ದ್ವಾರದಲ್ಲಿ ಪೂಜೆ ಮಾಡಿಕೊಂಡು, ಮತ್ತು ಅಲ್ಲೂ ಮತ್ತು ಸೇಮ್ ಗಂಗೆ ಪೂಜೆ, ಗೋಪೂಜೆ, ದ್ವಾರ ಪೂಜೆ ಎಲ್ಲ ಮಾಡಿಕೊಂಡು ಹಾಲು ಉಕ್ಸೋದು ಎಲ್ಲರಿಗೂ ಗೊತ್ತಿರುವಂಥದ್ದು. ಮತ್ತು ತದನಂತರ ಏನು ಮಾಡೋದು, ವಾಸ್ತು ಹೋಮ, ರಾಕ್ಷೋಗ್ನ ಹೋಮ ಇತ್ಯಾದಿಗಳನ್ನು ಮಾಡಿಕೊಂಡು ನಿಮ್ಮ ಕುಲದೇವರ ಆರಾಧನೆ ಅಲ್ಲಿ ಆಗಲೇಬೇಕಾಗುತ್ತೆ. ಯಾಕಂದರೆ ಈಗ ಬಾಡಿಗೆ ಮನೆ ಆದರೂ ಕೂಡ ನಿಮ್ಮ ಮನೆ ದೇವರ ತಾನೇ ಅಲ್ಲಿರೋದು, ಅವ್ರದ್ದು ಓನರ್ದು ಮನೆ ದೇವರೇನಿರಲ್ವಲ್ಲ. ಹಾಗಾಗಿ ನೋಡಿ, ನಿಮ್ಮ ಕುಲದೇವರ ಆರಾಧನೆ ಆಗಬೇಕಂದ್ರೆ ಸ್ಥಳ ಶುದ್ಧಿ ಆಗಬೇಕಲ್ವಾ? ಸ್ಥಳ ಶುದ್ಧಿ ಮಾಡ್ಕೊಳ್ಳಿ. ವಿಶೇಷವಾಗಿ ಪುಣ್ಯಾಹಾದಿಗಳನ್ನು ಮಾಡ್ಕೊಳ್ತಾ ಕಂಕಣಬದ್ಧರಾಗಿ ಪೂಜಾದಿಗಳನ್ನು ಮಾಡ್ಕೊಳ್ಳಿ. ಹಾಲು ಉಕ್ಸ್ಕೊಂತದ ನಂತರ ಕುಲದೇವರ ಆರಾಧನೆಗಳು ಮಾಡಿಕೊಂಡು ಕೊಡಿ. ಕೆಲವರಿಗೆ ಏನಾಗುತ್ತೆ, ಈ ನವಗ್ರಹಗಳ ದೋಷಗಳು ಇರುವಂಥದ್ದು. ಕೆಲವರು ನಾವು ಯಾವುದೇ ಪೂಜೆ ಹೋದರೂ ಕೂಡ ನವಗ್ರಹ ಶಾಂತಿ ಮತ್ತು ಮೃತ್ಯುಂಜಯ ಹೋಮ ಮಾಡ್ತೀವಿ. ಯಾಕಂದರೆ ಈ ಅಪಮೃತ್ಯು ದೋಷಗಳು ಜಾತಕದಲ್ಲಿ ಏನಾದರೂ ಅಪಮೃತ್ಯು ದೋಷಗಳಿದ್ರೂ ಕೂಡ ನಿವಾರಣೆ ಆಗಲಿ ಅಂತ ಹೇಳ್ತಾ ಮೃತ್ಯುಂಜಯ ಮತ್ತು ನವಗ್ರಹಗಳ ಆರಾಧನೆ ಕೂಡ ಮಾಡೋದು ವಿಶೇಷ. ಯಾಕಂದರೆ ಈ ಒಂದು ಶುಭ ಗಳಿಗೆ ಅಲ್ವಾ. ಅಂದರೆ ಒಂದು ಗೃಹ ಪ್ರವೇಶ ಮಾಡ್ಕೊತಿದ್ದೀವಿ, ಒಂದು ಮನೆಗೆ ಹೋಗ್ತಿದ್ದೀವಿ ಅಂದರೆ ನಮಗೆ ಒಂಥರ ತುಂಬ ಸಂತೋಷದಾಯಕ ಕ್ಷಣಗಳು ಅವೆಲ್ಲ. ಈ ಒಂದು ಕ್ಷಣಗಳಲ್ಲಿ ನಾವು ಕೆಲವೊಬ್ಬರನ್ನ ಕರೆಸಿರ್ತೀವಿ, ಅಂದರೆ ಎಷ್ಟೋ ಜನಕ್ಕೆ ಊಟಗಳನ್ನ ಹಾಕ್ಸ್ತಾ ಇರ್ತೀವಿ. ಈ ಒಂದು ಸಂದರ್ಭದಲ್ಲಿ ಒಂದು ಪೂಜೆನೂ ಮಾಡ್ಕೊಳ್ಳಿ, ನಮಗೂ ಕೂಡ ಅನುಕೂಲ ಆಗಲಿ, ಬಂದವ್ರಿಗೂ ಕೂಡ ಅನುಕೂಲ ಆಗಲಿ ಅಂತ ಹೇಳ್ತಾ ಈ ಅರಿತರೆ ನವಗ್ರಹಗಳನ್ನು ಪೂಜೆ ಮಾಡ್ಕೊಳ್ತಾ, ಜಾತಕದಲ್ಲಿ ಏನಾದರೂ ನವಗ್ರಹಗಳ ದೋಷ ಇದ್ದರೆ ನಿವಾರಣೆ ಆಗಿ ಈ ಒಂದು ಮನೆಯಿಂದ ಮುಂದೆ ನೀವು ಆಗಬೇಕಾಗಿರೋ ಕೆಲಸ ಕಾರ್ಯ ಎಲ್ಲವೂ ಕೂಡ ಯಾವುದೇ ರೀತಿಯ ವಿಘ್ನಗಳು ಬಾರದಂತೆ ನಿರ್ವಿಘ್ನವಾಗಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸಾಗಲಿ, ನವಗ್ರಹ ದೋಷ ಇದ್ದರೆ ನಿವಾರಣೆ ಆಗಲಿ, ಮಾಡುವ ಕೆಲಸ ಕಾರ್ಯ ನಮ್ಮ ಕೈ ಹಿಡೀಲಿ ಅಂತ ಹೇಳ್ತಾ ವಿಶೇಷವಾಗಿ ಬಾಡಿಗೆ ಮನೆಯಲ್ಲಿ ಇದ್ದರೂ ಕೂಡ ಈ ಹೋಮ ಹವನಾದಿಗಳನ್ನು ಮಾಡಿಸ್ಕೊಳ್ಳಿ. ನಿಮಗೆ ತುಂಬ ಅನುಕೂಲಗಳು ಸೃಷ್ಟಿಯಾಗುತ್ತೆ.
ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರೇ ಶ್ರೀನಿವಾಸ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಸಾಕಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡಿದ್ದಾರೆ. ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.